ಕೃಷ್ಣ ಬಂದ. ಏನ್ ವಿಷಯ ಊರವ್ರಿಗೆಲ್ಲ ಗೊತ್ತಾಗಬೇಕಾ? ಇವಳು ಮಾಡಿದ ಕೆಲಸಕ್ಕೆ ನೀವು ಒಳಗಡೆ ಹೋಗು. ಸುಮ್ಮನೆ ಸುಮ್ಮನೆ ಇರಿ. ಏನ್ ವಿಷಯ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? ಹಾ, ಸುಮ್ಮನೆ ಇರಿ. ಯಾರು ಗಲಾಟೆ ಮಾಡ್ದಂಗೆ ಎಲ್ಲರೂ ಒಳಗಡೆ ಹೋಗಿ ಒಳಗಡೆ. ನೀನು ಹೋಗು. ನೋಡಮ್ಮ, ನೋಡು ನಿಮ್ಮ ಮೊಮ್ಮಗಳು ನಾಚಿಕೆಲ್ದ ಹೆಂಗ್ ಹೋಗ್ತಾವಳೆ. ಹಾಗೆಲ್ಲ ಮಾತಾಡ್ಬೇಡ್ಬೋ, ಅವಳು ತುಂಬಾ ಒಳ್ಳೆಯವಳು. ಯಾರೋ ಮಾಟ ಮಂತ್ರ ಮಾಡಿ ಕರ್ಕೊಂಡು ಹೊರಟೋಗಿದ್ದಾರೆ. ಆಹಾ, ಇದೆಲ್ಲ ಅವಳದೇ ಆಟ. ಮಾಟನೂ ಸುಮ್ಮನೆ ಇರಿ. ಹೋಗಿ ಒಳಗಡೆ ಹೋಗಿ. ಕೃಷ್ಣ ತಗೋ. ಏನ್ ನಿಜವಾಗ್ಲೂ ನೋಡಿ ಸಾಯ್ಸಾಕ್ಬಿಡ್ತೀರ ಅವಳನ್ನ? ಅವಳೇನ್ ಬೇಕಂತ ಮಾಡಿಲ್ಲ. ಅವ್ನು ಯಾವನೋ ಗೋಲ್ಗೋಸ್ಕರ ಯಾಮರ್ಸ್ ಕರ್ಕೊಂಡು ಹೋಗಿದ್ದೆ. ಆದ್ರೆ ಏನೀಗ? ಆದ್ರೆ ಏನು? ಯಾವನ್ ಜೊತೆ ಓಡಾಗಿರೋಳು ಅವಳು. ಓಡಿದೆ ಮುದುವಳು. ಸಾಕು ನಿಲ್ಸಿ ಮಾವ. ದೊಡ್ಡ ಮನುಷ್ಯರ ತರ ಮಾತಾಡ್ಬೇಡಿ. ಪಾಪ ಅವಳೇನು ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಸಾಯ್ಸಾಕ್ಬಿಡ್ತೀರಾ? ತಪ್ಪೆಲ್ಲರೂ ಮಾಡ್ತಾರೆ, ಯಾಕೆ ನೀವು ಮಾಡಲ್ವಾ? ಬೆಳಗ್ಗೆ ಇದ್ರೆ ಸಾಕು ಒಂದು ರೌಂಡ್ ಬರ್ತೀರಾ, ಅದಕ್ಕೇನ್ ಮಾಡೋದು? ನೀನ್ ಅವೆಲ್ಲ ಮಾತಾಡಬೇಡ. ನೋಡು ಅವೆಲ್ಲ ಮಾತಾಡಬೇಡ. ಕೃಷ್ಣ ನೀನ್ ಸುಮ್ಮನೆ ಇರು. ಅಣ್ಣ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು. ಅಮ್ಮ, ಅಪ್ಪ, ರುಕ್ಕುನ ಒಂದ್ 4 ದಿನ ನಮ್ಮನೇಲೆ ಇಟ್ಕೋತೀನಿ. ಬಾ ರುಕ್ಕು, ಬಾ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಹಾಳಾಗಕ್ಕೆ ಈ ದರಿದ್ರ ಫೋನೇ ಕಾರಣ. ಅಳ್ಬೇಡ ರುಕ್ಕು. ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಮನೆಗೆ ಒಳ್ಳೇದಾಗಲ್ಲ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೀನಿಲ್ಲ ಅಂದ್ರೆ ನಾನು ಬದುಕಿರಲ್ಲ, ನೀನು ಬರಲಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಅಂದ ಆ ಪ್ರಸಾದ್. ಅವನಿಗೆ ಮಾಡ್ತಾನಂತ ಅನ್ಕೊಂಡಿರ್ಲಿಲ್ಲ. ಹುಚ್ಚು ಹುಡುಗಿ. ನಿಜವಾದ ಪ್ರೀತಿ ಮಾಡೋರು ಯಾರೂ ಹೀಗೆ ಮಾಡಲ್ಲ. ನಿನಗೆ ಗೊತ್ತಿಲ್ಲ ಅಲ್ವಾ, ನಾನು ನಿಮ್ಮ ಮಾವ ಪ್ರೀತಿಸಿದ್ವಿ. ಮನೇಲಿ ನಮ್ಮ ಪ್ರೀತಿನ ಒಪ್ಪದೇ ಇರೋ ಕಾರಣಕ್ಕೆ ದೂರ ಓಡ್ ಹೋಗಿ ಮದುವೆ ಆದ್ವಿ. ನಮ್ಮ ಪ್ರೀತಿ ಪ್ರಾಮಾಣಿಕವಾದ್ದು ಅಂತ ಎಲ್ರಿಗೂ ಗೊತ್ತಾಗೋದಕ್ಕೋಸ್ಕರ ಇದೇ ಊರಿಗೆ ಬಂದು ಸಂಸಾರ ಶುರು ಮಾಡಿದ್ವಿ. ನಿಮ್ಗೆ ಯಾರು ಬೈಲಿಲ್ವಾ? ಯಾಕೆ ಬೈಲಿಲ್ಲ? ಎಲ್ರೂ ಬಾಯಿಗೆ ಬಂದಾಗ ಬೈದ್ರು. ನಮ್ಮ ಅನ್ಯೋನ್ಯತೆ ನೋಡಿ ದೊಡ್ಡವರು ಮನಸ್ಸು ಬದಲಾಯಿಸ್ಕೊಂಡು ನಮ್ಮನೆಗೆ ಬಂದ್ರು. ಮತ್ತೆ ಮಾವ ನಿಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನೀನನ್ನು ತುಂಬಾ ಪ್ರೀತಿ ಮಾಡ್ತೀನಿ, ಯಾವ ಕಷ್ಟನೂ ಕೊಡಲ್ಲ, ರಾಣಿ ಥರ ನೋಡ್ಕೋತೀನಿ ಅಂತ ನಿಮ್ಮ ಮಾವ ಯಾವತ್ತೂ ನನ್ನ ಹತ್ರ ಹೇಳಿರಲಿಲ್ಲ, ಯಾವ ಭಾಷೆನೂ ಕೊಟ್ಟಿರಲಿಲ್ಲ. ನನಗೆ ಗೊತ್ತಿತ್ತು ಅವ್ರು ನನ್ನ ತುಂಬ ಪ್ರೀತಿಸ್ತಾರೆ, ನನ್ನನ್ನು ರಾಣಿ ಥರ ನೋಡ್ಕೋತಾರೆ ಅಂತ. ಹೌದಾ? ಹೇಗೆ ಗೊತ್ತಾಯ್ತತ್ತೆ? ನಿಜವಾದ ಪ್ರೀತಿ ಹೇಳ್ದೇ ಇದ್ರೂ ಗೊತ್ತಾಗತ್ತೆ. ಅಮ್ಮ, ಹಾ, ಏನ್ ಅಡಿಗೆ ಮಾಡ್ತಾ ಇದೀಯಾ? ಬಸ್ಸಾರು ಮುದ್ದೆ ಮಾಡೋಣ ಅನ್ಕೊಂಡಿದ್ದೀನಿ. ಅದೇನು ಬೇಡ, ಚಿಕನ್ ತಗೊಂಡ್ಬರ್ತೀನಿ. ಹೆಂಗಿದ್ರು ರುಕ್ಕುಗೂ ಇಷ್ಟ ಅಲ್ವಾ, ಅದನ್ನೇ ಮಾಡು. ತಗೊಂಡ್ ಬಪ್ಪ. ಎದೇಳು ರುಕ್ಕು. ಅತ್ತೆ ನಂಗೆ ಬೇಡ. ಹಠ ಮಾಡಬಾರ್ದು. ಅತ್ತೆ ತಗೋತೀನಿ. ಇನ್ನೂ ಸ್ವಲ್ಪ ಹಾಕ್ಲಾ? ಇನ್ನು ಸ್ವಲ್ಪ ಅನ್ನ ಹಾಕ್ಲಾ? ಅನ್ನ ಬೇಡ, ಪೀಸ್ ಪೀಸ್ ಇದ್ರೆ ಹಾಕಿ.
ಅಮ್ಮ ಹಾ ಊಟ ತಂದೆ. ತಗೋ. ಇದೇನು ಬರೀ ಅನ್ನ ಸಾಂಬಾರು? ಚಿಕನ್ ಕೊಡಮ್ಮ. ಚಿಕನ್ ಖಾಲಿ ಆಗೋಯ್ತು ಕಣೋ. ಖಾಲಿ ಆಗೋಯ್ತಾ? ನೀನಂತೂ ಚಿಕನ್ ತಿನ್ನಲ್ಲ. ಓ, ಅಷ್ಟು ಇವಳೆ ತಿಂತ ಇಗ್ಬಿಟ್ಲಾ? ತಿನ್ಲಿ ಬಿಡು, ಅವಳಿಗೆ ಇಷ್ಟ ಅಂತ ತಾನೇ ನೀನ್ ಚಿಕನ್ ತಂದಿದ್ದು. ತಂದೆ ಹಾಗಂತ ಒಂದ್ ಪೀಸ್ ಉಳಿಸ್ದೆ ಅಷ್ಟು ಬಡದ ಬಾಯಿಗೆ ಹಾಕೊಂಡ್ಬಿಡದ? ಪಾಪ ಕಣೋ, ಬೆಳಿಗ್ಗೆಯಿಂದ ಅವಳೇನೂ ತಿಂದಿರ್ಲಿಲ್ಲ. ನಾನೇ ಬಲವಂತ ಮಾಡಿ ತಿನ್ನು ಅಂತ ತಿನ್ನಿಸ್ದೆ. ಆಹಾ, ಬಲವಂತ ಮಾಡಿದಕ್ಕೆ ಈ ರೇಂಜಿಗೆ ತಿಂತಾಗಿದ್ದಾಳೆ. ತಿನ್ಬೇಕಂತ ತಿಂದ್ರೆ ಇನ್ನೆಷ್ಟು ತಿಂತಾಳೋ ನೋಡ್. ತಿನ್ಬಿಟ್ಟು ಹೆಂಗ್ ನೋಡ್ತಿದ್ದಾಳು ಗುಮ್ಮಂತರ. ಯಾರಾದ್ರೂ ಗೊತ್ತಿಲ್ಲದೆ ಊಟ ಕರೆದ್ರೆ ಅಷ್ಟೇ ಮುಗೀತು ಅವ್ರ ಕತೆ. ಅತ್ತೆ, ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ, ನಾನಿಲ್ಲಿ ಇರಲ್ಲ. ಹಾ, ಹೋಗು. ನಿಮ್ಮಪ್ಪ ನಿನ್ಗೋಸ್ಕರ ನೀನ್ ಯಾವಾಗ ಬರ್ತೀಯ ಅಂತ ಕಾಯ್ತಿದ್ದಾನೆ. ನೀನ್ ಕಾಣಿಸಿದ ತಕ್ಷಣ ನಿನ್ ಕಾಲ್ ಮುರ್ದು ಕಾಲ್ ಸೂಪ್ ಮಾಡ್ಕೊಂಡು ಕುಡಿತಾನೆ. ಹೋಗು. ಒಂದಿನ ಚಿಕನ್ ತಿನ್ಲಿಲ್ಲ ಅಂದ್ರೆ ಏನೂ ಆಗಲ್ಲ. ಯಾಕೆ ಅವಳನ್ನ ಅಷ್ಟೊಂದು ಗೋಳಿಕೋತೀಯ? ಸುಮ್ನೆ ಊಟ ಮಾಡು. ರುಕ್ಕು, ಯಾಕಮ್ಮ ಹೀಗೆ ಕೂತಿದ್ಯಾ? ಟಿವಿ ನೋಡೋದಲ್ವಾ? ನಿನಗೆ ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬರ್ಲಾ? ಅತ್ತೆ, ನನಗೆ ಪಾನಿಪುರಿ ಮಾಡ್ಕೊಡ್ತೀರಾ? ಪಾನಿಪುರಿನಾ? ಹೌದತ್ತೆ, ಕಾಲೇಜ್ ಪಕ್ಕದಲ್ಲಿ ಪಾನಿಪುರಿ ಗಾಡಿ ನಿಂತಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನನಗದೆಲ್ಲ ಮಾಡಕ್ ಬರಲ್ಲ ರುಕ್ಕು. ಸರಿ, ನಾನೇ ಹೋಗಿ ತಿನ್ಕೊಂಬರ್ಲಾ? ಬೇಡಪ್ಪ, ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಆಮೇಲೆ ನನಗೆ ಬೈತಾನಷ್ಟೇ. ಇನ್ನು ಎಷ್ಟು ದಿನ ಅಂತ ನಾನು ಹಿಂಗೆ ಮನೇಲಿ ಕೂತಿರ್ಬೇಕತ್ತೆ? ಒಂದು 4-5 ದಿನ ನಿಮ್ಮ ಅಪ್ಪನ ಕೋಪ ತಣ್ಣಗಾಗೋವರೆಗೂ. ನಾನು ಹೋಗಿ ನೀನು ತಿನ್ನೋದಕ್ಕೆ ಏನಾದರೂ ಮಾಡ್ಕೊಂಡು ಬರ್ತೀನಿ. ಪಾನಿಪುರಿ ಏನಿಡಿ ತನಕ ಬಂದಿದ್ಯಾ? ಸರಿ, ಪಾನಿಪುರಿ ಕೊಡು. ನಿಮ್ಗೋಸ್ಕರನೇ ಅಷ್ಟು ದೂರದಿಂದ ಗಾಡಿ ತಳ್ಕೊಂಡ್ ಬಂದೆ. ನನ್ಗೋಸ್ಕರನೇ ಬಂದ್ಯಾ? ಹೌದಮ್ಮ, ನಿಮ್ಮ ಮಾವನೇ ಕಳ್ಸಿದ್ದು. ಏನು? ಕೃಷ್ಣನೋ? ಅಲ್ಲಿಂದ ಹೊರಡೋವರೆಗೂ ನಿಮ್ಮ ಮಾವ ಬಿಡ್ಲೇ ಇಲ್ಲಮ್ಮ. ಸರಿ, ಕೊಡು. ಅಯ್ಯೋ, ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ತಾನೆ, ನಿಮ್ಮ ಮಾವ ಕೊಡ್ತಾರೆ, ತಿನ್ನಮ್ಮ. ಹೌದಾ? ಹಂಗಾದ್ರೆ ನಂಗೆ ಪಾನಿಪುರಿ ಜೊತೆ ಆಯ್ತು, ಬೇಲ್ಬೇಕು. ತಿನ್ನಿ. ನಿಮ್ಮ ಮಾವನಿಗೆ ಕೈ ದೊಡ್ದು, ನಿಮ್ಗೆ ಬಾಯಿ ದೊಡ್ದು. ಕೃಷ್ಣ, ಒಂದೇ ಒಂದು ನಿಮಿಷ ಫೋನ್ ಕೊಡ್ತೀಯಾ? ಲೀಲನ್ ಹತ್ರ ಮಾತಾಡ್ಬೇಕಿತ್ತು. ಲೀಲನ್ ಹತ್ರನಾ ಅಥವಾ ಬೇರೆ ಇನ್ಯಾರ್ದೋ ಹತ್ರನಾ? ಲೀಲನ್ ಹತ್ರನೇ. ನನ್ನ ಎಕ್ಸಾಮ್ ರಿಸಲ್ಟ್ ಕೇಳಬೇಕಿತ್ತು. ಇದ್ರಲ್ಲಿ ಲೀಲನ್ ಹೆಸರೇ ಇಲ್ಲ. ಅಮೃತಾಂಜನ ಸೇವ್ ಮಾಡಿದ್ದೀನಿ. ಅಮೃತಾಂಜನ? ಯಾವಾಗಲೂ ಫೋನ್ ಮಾಡಿ ತಲೆ ತಿಂತಿರ್ತಾಳೆ, ಅದಕ್ಕೆ. ಲೀಲಾ, ನಾನು ರುಕ್ಕು. ಅದೇ ರಿಸಲ್ಟ್ ಫೋನಿಗ? ಸರಿ. ಏನಂತೆ? ನನ್ನ ರಿಸಲ್ಟ್ ಫೋನ್ಗೆ ಮೆಸೇಜ್ ಬರುತ್ತಂತೆ. ಫೋನ್ ಬೇರೆ ಇಲ್ವಲ್ಲ, ಸಿಮ್ಮು ಹೊರಟೋಯ್ತು. ನಂಗೆ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಏನು ಸಿನ್ಸಿಯರಾಗಿ ಓದ್ಬಿಟ್ಟು ಎಕ್ಸಾಮ್ ಬರ್ದಿರೋ ಥರ. ನೀನು ಫೇಲು. ನಿನಗೆ ಹೆಂಗೆ ಗೊತ್ತಾಯ್ತು? ನನಗೆಲ್ಲ ಗೊತ್ತು. ನೀನು 3 ಸಬ್ಜೆಕ್ಟಲ್ಲಿ ಡಮಾರು. ಅಂದರೆ ಬಾಕಿ 3ರಲ್ಲಿ ಪಾಸ್ ಆಗಿದ್ದೀನಾ? ಅಬ್ಬಬ್ಬಬ್ಬ, ಫೇಲ್ ಆಗೋ ಸ್ಟೂಡೆಂಟ್ಸ್ ಎಲ್ಲ ನಿನ್ನನ್ನೇ ಆದರ್ಶವಾಗಿ ಇಟ್ಕೋಬೇಕು. ಹಂಗಾದ್ರೂ ಆತ್ಮಹತ್ಯೆಗಳು ನಿಂತೋಗುತ್ತೆ. ಸರಿ ಕೃಷ್ಣ, ನಿಂಗೆ ಹೆಂಗೆ ಗೊತ್ತಾಯ್ತು ಹೇಳು? ಯಾರು ಹೇಳಿದ್ರು ನಿಂಗೆ? ಯಾರು ಯಾಕೆ ಹೇಳಬೇಕು? ತಗೋ, ಫೋನ್ಗೆ ಮೆಸೇಜ್ ಬಂದಿದೆ. ಈ ಸಿಮ್ ನಂದೇನಾ? ಫೋನು ನಿಂಗೇನೆ. ಈ ಫೋನ್ ನನ್ಗ? ವಾವ್, ಟಚ್ ಸ್ಕ್ರೀನ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಕೃಷ್ಣ. ಬರೀ ಥ್ಯಾಂಕ್ಸ್ ಹೇಳ್ಬಿಟ್ಟು ತಿಂದು ಉಂಡು ಮಲ್ಕೊಳ್ಳೋದಲ್ಲ, ಮನೇಲೆಲ್ಲ ಕೆಲಸನೂ ನೀನೇ ಮಾಡಬೇಕು, ಗೊತ್ತಾಯ್ತಾ? ಹಾಂ. ನೀನ್ ಯಾಕೆ ಇದೆಲ್ಲ ಮಾಡಕ್ ಹೋದೆ? ನಾನು ಮಾಡ್ತಾ ಇರ್ಲಿಲ್ವಾ? ಅಯ್ಯೋ, ಪರವಾಗಿಲ್ಲ ಅತ್ತೆ, ನೀವು ಹೋಗಿ. ಸರಿನಮ್ಮ. ಕೃಷ್ಣ, ಮತ್ತೆ ರಂಗೋಲಿ ಕಾಂಪಿಟೇಷನಾ? ಇವತ್ತು ಗ್ಯಾರಂಟಿ ಫಸ್ಟ್ ಪ್ರೈಸ್ ಕೊಡ್ತೀನಿ ನಿನಗೆ. ಪ್ಲೀಸ್ ಕೃಷ್ಣ, ನಾನು ರಂಗೋಲಿನೆಲ್ಲ ಹಾಳು ಮಾಡಬೇಡ ಪ್ಲೀಸ್. ಹೌದು, ಏನ್ ರಂಗೋಲಿನ ಇದು? ಇದಾ
ಕುರ್ಚಿಗಳ ರಂಗೋಲಿ. ಓ ಇವು 3 ಕುರ್ಚಿಗಳಾ? ಒಂದ್ ಕೆಲಸ ಮಾಡು, ಮಧ್ಯದಲ್ಲಿ ಒಂದು ಡೈನಿಂಗ್ ಟೇಬಲ್ ಹಾಕ್ಬಿಡು. ಸಂಜೆ ಟೌನಿಂದ ಬರ್ತಾ ಗ್ರಿಲ್ ಚಿಕನ್ ತಗೊಂಡ್ಬರ್ತೀನಿ. 3 ಜನ ಕೂತು ಊಟ ಮಾಡಿ ಮಲಗ್ಬಿಡೋಣ. ಓ ಒಳ್ಳೆ ಐಡಿಯಾ. ಆಯಾ ನಿನ್ ಮುಖ ಮುಚ್ಚ. ಕುರ್ಚಿಗಳಂತೆ ಕುರ್ಚಿಗಳು ನಿನ್ನ. ಏನ್ ರುಕ್ಮಿಣಿ ಅವರೇ, ಅತ್ತೆ ಮನೆಗೆ ಹೋದ್ಮೇಲೆ ಅಪ್ಪನ ಮನೆ ಮರ್ತೋದ್ರಾ? ಅಷ್ಟೊಂದು ಇಷ್ಟ ಆಗೋಯ್ತಾ? ಹಂಗೇನೂ ಇಲ್ಲ, 1-2 ದಿನ ಬಂದ್ಬಿಡ್ತೀನಿ. ಇರ್ಲಿ ಇರ್ಲಿ, ರುಕ್ಮಿಣಿ ಅಂದ್ಮೇಲೆ ಯಾವತ್ತಿದ್ರೂ ಕೃಷ್ಣನ್ ತಾನೇ ಸೇರ್ಬೇಕು. ಏನಾಯ್ತಿ? ಯಾಕೆ ಹಿಂಗ್ ಓಡ್ ಬರ್ತಿದ್ಯಾ? ನಿನ್ನೆ ಹುಡ್ಕೊಂಡು ನಿಮ್ಮ ಮನೆ ಹತ್ರ ಹೋಗ್ತಾ ಇದ್ದೆ. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಏನ್ ವಿಷಯ? ಬಾ ಹೇಳ್ತೀನಿ, ಬಾ. 1 ನಿಮಿಷ ಸ್ಟ್ಯಾಂಡ್ ಆಗ್ತೀನಿ. ಏನ್ ವಿಷಯ ಹೇಳು. ಬಾರೆ. ಎಲ್ಲಿಗೆ? ಏನು? ನಿನಗೊಂದು ಬ್ಯಾಡ್ ನ್ಯೂಸ್ ಹೇಳಬೇಕು. ಬ್ಯಾಡ್ ನ್ಯೂಸಾ? ಆದ್ರೆ ನೀನು ಯಾರಿಗೂ ಹೇಳಬಾರ್ದು. ನನ್ನ ಬ್ಯಾಡ್ ನ್ಯೂಸ್ನ ನಾನು ಯಾಕೆ ಬೇರೆಯವ್ರ ಹತ್ರ ಹೇಳಿ? ಅದು ಬ್ಯಾಡ್ ನ್ಯೂಸ್ ಹೇಳಕ್ಕೆ ನಾಚಿಕೆ ಬೇರೆನಾ? ಅದು ನಾನು ನಮ್ಮ ಮಾವನ ಮಾವನೇ. ನಾನು ನಮ್ಮ ಮಾವ ಲವ್ ಮಾಡ್ತಾ ಇದ್ದೀವಿ. ಕೃಷ್ಣ ನೀನು ಲವ್ ಮಾಡ್ತಾ ಇದ್ದಾನ? ನೀನು ಕೃಷ್ಣ ಲವ್ ಮಾಡ್ತಿದ್ಯಾ? ಇದನ್ನೆಲ್ಲ ನಾನು ನಂಬಲ್ಲ. ಕೃಷ್ಣ ಇಲ್ಲಿ ಲೀಲಾನೇ ಇಷ್ಟಪಡೋದು. ಹಾಗಾದ್ರೆ ನಮ್ಮ ಮಾವ ಮತ್ತೆ ನಿನ್ ಮಧ್ಯೆ ಏನೇನ್ ನಡೆದಿದ್ಯೋ ಅದನ್ನೆಲ್ಲ ಸುಳ್ಳು ಹೇಳ್ದಂಗೆ ಆಣೆ ಮಾಡಿ ಹೇಳು. ಸರಿ ಮಾಡ್ತೀನಿ, ಕೇಳು. ನನ್ ಮೇಲಲ್ಲ, ನಿನ್ ಮೇಲೆ ಇಟ್ಕೋ. ಓಕೆ, ನನ್ ಮೇಲೆ ಮಾಡ್ತೀನಿ, ಹೇಳು. ನಮ್ಮ ಮಾವ ನಿನ್ ಹಿಂದೆ ಯಾವಾಗ್ಲೂ ತಿರುಗ್ತಾ ಇರ್ತಾನ? ಇಲ್ಲ ಕಣೆ, ಇತ್ತೀಚೆಗೆ ಅವನೇಲ್ ಬರೋದು. ನಾನೇ ಅವ್ನು ಹುಡ್ಕೊಂಡು ತಿರ್ಗೋಂಗಾಗಿದೆ. ಆದ್ರೆ ನಮ್ಮ ಮಾವ ನನ್ ಹಿಂದೆ ಯಾವಾಗ್ಲೂ ತಿರುಗ್ತಾ ಇರ್ತಾನೆ, ಗೊತ್ತಾ? ಸುತ್ತ ಯಾರಿದ್ದಾರೆ ಅಂತಾನು ನೋಡ್ದೆ. ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ ಸೌಂದರ್ಯನ ವರ್ಣಿಸಿದಾನ? ಇಲ್ಲ ಕಣೆ, ಆದ್ರೆ ನನ್ನ ಸೌಂದರ್ಯನ ನಾವೆಲ್ಲೇ ಬರಿಬೋದು ಅನ್ನೋಷ್ಟು ವರ್ಣಿಸಿದಾನೆ. ಏನೇ ನಾಚ್ಕೊಂತಿದ್ಯಾ? ನಮ್ಮ ಮಾವ ನಿನಗೆ ಯಾವಾಗ್ಲಾರು ಕಿಸ್ ಕೊಟ್ಟಿದಾನ? ಸುಮ್ಮನಿರೆ, ಟೆಂಪ್ಟ್ ಮಾಡಬೇಡ. ಕೊಟ್ಟಿದಾನೋ ಇಲ್ವೋ ಹೇಳು. ಇಲ್ಲ, ಆದ್ರೆ ನನಗೆ ಮುತ್ತಿನ ಮಳೆನೇ ಸುರಿಸಿದಾನೆ, ಗೊತ್ತಾ? ಈಗ್ಲಾದ್ರೂ ಗೊತ್ತಾಯ್ತಾ? ನಮ್ಮ ಮಾವ ನಿನ್ನನ್ನಲ್ಲ, ನನ್ನೇ ಲವ್ ಮಾಡ್ತಿರೋದು. ನೀನ್ ಸುಳ್ಳು ಹೇಳ್ತಾ ಇದ್ಯಾ, ನಾನ್ ನಂಬಲ್ಲ. ಹೌದಾ? ಬಾ. ಎಲ್ಲಿಗೆ? ಬಾ, ಹೇಳ್ತೀನಿ. ಕೂಲ್ ಡ್ರಿಂಕ್ಸ್ ಯಾವ್ದು ಕುಡಿತೀಯ ಗುರು? ನಮ್ಗೆ ಗೊತ್ತಲ್ಲ, ಸ್ಪೆಷಾಲಿಟಿ ಹೇಳು. ಸಾಕ್ ನೋಡಿದ್ದು. ಈಗ ನಾವಿಬ್ರು ನಮ್ಮ ಮಾವನ ಮುಂದೆ ನಡ್ಕೊಂಡು ಹೋಗೋಣ. ಆವಾಗ ನಮ್ಮ ಮಾವ ಯಾರನ್ನ ಲವ್ ಮಾಡ್ತಿದಾರೆ ಅಂತ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ? ನಮ್ಮ ಮಾವ ನಿಜವಾಗ್ಲೂ ನಿನ್ನ ಲವ್ ಮಾಡ್ತಿದ್ರೆ ಗೊತ್ತಾಗುತ್ತೆ. ನಡಿ. ಹೆಂಗೆ ನಡೆಯೋದು? ಹಾ, ಇಷ್ಟ ದಿನ ನಮ್ಮ ಮಾವಂಗ್ ಲೈನ್ ಹೊಡಿತಿದ್ದಲ್ಲ, ಅವಾಗ ನನ್ನೇ ಕೇಳ್ತಿದ್ದ, ಅಮೀಕೊ ನಡಿಯಮ್ಮ. ಏಯ್ ಬಾರೆ. ದೇವ್ರೇ ಕಪ್ಪಡಪ್ಪ. ನಮ್ಮ ಮಾವ ನನ್ನ ನೋಡ್ಕೊಂಡು ಹೆಂಗ್ ಸ್ಮೈಲ್ ಮಾಡ್ದ. ಲವ್ ಹಾರ್ಟ್ನಲ್ಲಿ ಇರೋದು, ಸೊಂಟದಲ್ಲ, ತಿಳ್ಕೊ. ನಿಮ್ಮ ಮಾವ ನೀನ್ ನೋಡ್ಲೇ ಇಲ್ಲ. ನಮ್ಮ ಮಾವ ನನ್ನನ್ನು 2 ಸತಿ ನೋಡ್ದ. ಯಾಕೆ ನೀನ್ ನೋಡ್ಲಿಲ್ವಾ? ನೀ ಸುಳ್ಳು ಹೇಳ್ತಾ ಇದ್ಯಾ. ನಿಮ್ಮ ಮಾವ ನನ್ನೇ 2 ಸಾರಿ ನೋಡಿದ್ದು. ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಬೇಕಾದ್ರೆ ನಾವಿಬ್ರು ಇನ್ನೊಂದ್ಸಲ ಅದೇ ತರ ನಡ್ಕೊಂಬರೋಣ. ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು? ನೀನ್ ಅಮೃತಾಂಜನ್ ಅಂತ. ಅಮೃತಾಂಜನ?